ಹಾಯ್ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಕೂಡ ಹಣದ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಹೌದು, ಎಷ್ಟು ದುಡ್ಡಿದ್ರೂ ಕೂಡ ಸಾಕಾಗ್ತಾ ಇರೋದಿಲ್ಲ. ಹಣದ ಕೊರತೆಯಿಂದ ಮನೆಯಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಿ. ಅಂಥವರಿಗೆ ಈ ಒಂದು ವಿಡಿಯೋ ಇದೆ ನೋಡಿ. ಹೌದು, ನಿಮ್ಮ ಕರ್ಮಗಳು ಕಳೆದು ಹಣಕಾಸಿನಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ಪಡೆಯಲು ಈ ಒಂದು ಪುಟ್ಟ ತಂತ್ರವನ್ನು ಮಾಡೋದರಿಂದ ನಿಮಗೆ ಹಣಕಾಸಿನ ಸ್ಥಿರತೆ ಅನ್ನೋದು ಬರ್ತಾ ಹೋಗ್ತದೆ. ಹಾಗಾದರೆ ಏನು ಮಾಡಬೇಕು ಅಂತ ಹೇಳ್ತೀವಿ, ಬನ್ನಿ. ಈ ಒಂದು ಅದ್ಭುತ ರೆಮಿಡಿ ಯಾವ ದಿನ ಮಾಡಬೇಕು ಅಂದರೆ ಶನಿವಾರದಂದು ಈ ಒಂದು ರೆಮಿಡಿ ಮಾಡಬೇಕು. ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಕಿಟಕಿಗಳಿವೆ ಅಂತ ನೀವು ಕೌಂಟ್ ಮಾಡಿ ಇಟ್ಟುಕೊಳ್ಳಿ. ಎಲ್ಲ ಕಿಟಕಿಗಳ ಹತ್ತಿರ ಒಂದು ಕಾಯಿನನ್ನು ಇಡಬೇಕಾಗುತ್ತದೆ. ಈ ಒಂದು ಕಾಯಿನನ್ನು 15 ದಿನಗಳು ಆದ ಮೇಲೆ ಅಲ್ಲಿ ಬೇರೆ ಕಾಯಿನನ್ನು ಇಡಬೇಕು. ಇಟ್ಟಿರುವಂಥ ಹಳೆ ಕಾಯಿನನ್ನು ತೆಗೆದುಕೊಂಡು ಅಲ್ಲಿ ಹೊಸ ಕಾಯಿನನ್ನು ಇಡಬೇಕು. ಹಾಗೆ ನೀವು ಹಳೆ ಕಾಯಿನನ್ನು ತಗೊಂಡಿರುವಂತಹ ಕಾಯಿನ್ಗಳನ್ನು ದೇವಸ್ಥಾನದಲ್ಲಿ ಇರುವಂತಹ ಭಿಕ್ಷುಕರಿಗೆ ಅಥವಾ ಹೊರಗಡೆ ಸಿಗುವಂಥ ಯಾವುದರೊಂದು ಭಿಕ್ಷುಕರಿಗೆ ಆ ಒಂದು ಕಾಯಿನ್ಗಳನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತದೆ, ಧನ ಆಕರ್ಷಣೆ ಆಗುತ್ತದೆ, ಹಣದ ವಿಚಾರದಲ್ಲಿ ದುಡಿಮೆ ಅನ್ನೋದು ಚೆನ್ನಾಗಿ ಆಗುತ್ತದೆ. ಹಾಗೆ ಮನೆಯಲ್ಲಿ ಹಣದ ಸಂಗ್ರಹವೂ ಕೂಡ ಹೆಚ್ಚಾಗುತ್ತದೆ ಮತ್ತು ಹಣದ ಹರಿವು ಅನ್ನೋದು ನಿಮಗೆ ಹೆಚ್ಚಾಗಿ ಆಗ್ತಾ ಹೋಗುತ್ತದೆ. ಎಲ್ಲರಿಗೂ ಕೂಡ ಹಣದ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತದೆ. ಹಾಗಾಗಿ ಈ ಒಂದು ರೆಮಿಡಿ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವಾದ ಯಶಸ್ಸನ್ನು ಕಾಣಬಹುದು. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದೆ ಅಂತ ಭಾವಿಸುತ್ತೇನೆ. ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.